ಮೊದಲನೇದಾಗಿ ಏನನ್ನ ಮಾಡಬಾರದು ಅನ್ನೋದನ್ನ ತಿಳ್ಕೊಂಬಿಟ್ರೆ ನೀವು ಅಳಿಯೋದ್ರಿಂದ ಮುಕ್ತರಾಗ್ತೀರಿ. ಅಂದ್ರೆ ಒಬ್ಬ ಮೇಲೆ ಇರ್ತಾನೆ, ಇನ್ನೊಬ್ಬ ನರಕಕ್ಕೆ ಹೋಗ್ತಾನೆ, ಮಧ್ಯದಲ್ಲಿ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಮಧ್ಯದಲ್ಲಿ ಬದುಕಿರ್ತಾನೆ. ಇದನ್ನ ಉಳಿಯೋದು ಅಂತ. ಬೆಳಿತೀರಾ, ಅಳಿತೀರಾ, ಇಲ್ಲಾಂದ್ರೆ ಉಳಿತೀರಾ. ಯಾವುದೋ ಒಂದು ನೀವು ಮಾಡೇ ಮಾಡ್ತೀರ. ಹುಟ್ಟಿದಾಗ ಪ್ರತಿಯೊಬ್ಬ ಹುಟ್ಟಿರುವಂತ ಮನುಷ್ಯ ಏನನ್ನೋ ಒಂದು ಇದರಲ್ಲಿ ಬೆಳಿತಾನೆ, ಉಳಿತಾನೆ, ಇಲ್ಲ ಅಳಿತಾನೆ, ಯಾವುದೋ ಒಂದು ಮಾರ್ಗಕ್ಕೆ ಬಂದೇ ಬರ್ತಾನೆ. ಅಥವಾ ಫ್ಲಕ್ಚುಯೇಷನ್, ಮೇಲೆ ಕೆಳಗಡೆ ಆಟ ಆಡ್ತಾನೆ ಇರ್ತಾನೆ. ಈ ಆಟಗಳಿಂದ ನಮಗೆ ಮುಕ್ತಿ ಸಿಗಬೇಕು. ನಾವು ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು, ಸ್ಪೆಷಲಿಸ್ಟ್ ಆಗ್ಬೇಕಂದ್ರೆ ನೀವು ಅಳಿತೀರಾ, ಉಳಿತೀರಾ, ಇಲ್ಲ ಬೆಳಿತೀರಾ. ಇದಕ್ಕೆ ಯಾಕೆ ಅಳಿತಾರೆ ಮನುಷ್ಯರು ಅಂದ್ರೆ ಏನನ್ನ ಮಾಡಬಾರದು ಅದನ್ನ ನಿಮಗೆ ಉದಾಹರಣೆ ಮೂಲಕ ಹೇಳಿ. ಒಬ್ಬ ಚಿಕ್ಕ ಹುಡುಗ, ನನಗಿಂತ ಒಂದು 15 ವರ್ಷ ಚಿಕ್ಕ, ಏನು ಹಿಂದಿಂದೆ ಕಾಲ್ ಮಾಡ್ತಾನೆ ಅವನೇ. ಒಂದು 13 ಕಾಲು ಬ್ಯಾಕ್ ಟು ಬ್ಯಾಕ್ ಒಂದು 15-20 ನಿಮಿಷದಲ್ಲಿ ಸಿಕ್ಕಾಬಟ್ಟೆ ಕಾಲ್ ಮಾಡ್ಬಿಟ್ಟ. ಮೋಸ್ಟ್ಲಿ ಇಷ್ಟೊಂದು ಕಾಲ್ ಮಾಡ್ತಾವನೆ ಅಂದ್ರೆ ಯಾರೋ ತೀರೋಗಿರ್ತಾರೆ, ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತಾರೆ, ಸತ್ತೋಗ್ಬಿಟ್ಟಿರ್ತಾರೆ. ಆದ್ರಿಂದ ಏನೋ ಎಮರ್ಜೆನ್ಸಿ ಇರಬಹುದು ಅಂತ ಎತ್ಬಿಟ್ಟು, ಹಲೋ ಹೇಳಪ್ಪ, ಏನೋ ಇಷ್ಟು ಸಲ ಫೋನ್ ಮಾಡಿದೆ ಅಂದ್ರೆ, ಏನ್ ಗುರುಜಿ ನೀವು ಕಾಲೇ ಎತ್ತಾ ಇಲ್ಲ, ಎಷ್ಟು ಸಲ ನಿಮಗೆ ಟ್ರೈ ಮಾಡೋದು, ಏನ್ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದ್ದೀರಾ ನೀವು, ಏನ್ ಹೇಳಪ್ಪ, ಅದಿರ್ಲಿ ಹೇಳಯ್ಯ ಏನು ಅಂತ. ನಾನು ಮಲ್ಲೇಶ್ವರಂ ಅಂಗಡಿಲಿದ್ದೀನಿ, ಯಾವ ಕಲರ್ ಅಂಡರ್ವೇರ್ ತಗೊಬೇಕು ಹೇಳಿ ಅಂತ. ಮುಟ್ಟಾಳ, ಯಾವ ಕಲರ್ ಅಂಡರ್ವೇರ್ ತಗೊಂಡ್ಬೇಕು ಹೇಳಿ ಅಂತ ಹೇಳ್ತಾವನೆ. ಇಂಥವನಿಗೆ ಏನ್ ಮಾಡೋಣ, ಏನ್ ಹೇಳೋಣ. ನಾನು 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ, ಅವನ ಅಂಡರ್ವೇರ್ ಕಲರ್ ಹೇಳೋದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಹೋಗ್ಲಿ, ಕೆಲವರು ತುಂಬಾ ಅಂಧಾಭಿಮಾನಿಗಳಿರ್ತಾರೆ. ಈ ಅಭಿಮಾನಿಗಳಲ್ಲಿ 2 ರೀತಿ, ಅಂಧಾಭಿಮಾನಿ, ಕಣ್ಣಿರುವಂಥವ್ರು. ಈ ಅಂಧಾಭಿಮಾನಿಗಳು ಮೂರ್ಖರು, ದಡ್ರು. ಇಷ್ಟ ಬಂದಂಗೆಲ್ಲ ಹೆಂಗೆ ಅವ್ರಿಗೆ ಲಂಗು ಲಗಾಮಿಲ್ದಿರೋ ಕುದುರೆ ಇದ್ದಂಗೆ, ಕಾಡು ಕುದುರೆ ಇದ್ದಂಗೆ ಓಡ್ತಾ ಇರ್ತಾರೆ ಇಷ್ಟ ಬಂದಿದ್ದ ಕಡೆ. ಆದ್ರಿಂದ ಇಂಥವ್ರು ಇರ್ತಾರೆ, ಸರಿ ಆಯ್ತು ತಗೊಳಪ್ಪ, ಯಾವುದೋ ಒಂದು ಕಲರ್ ತಗೊಳ್ಳಾಯ್ತು. ಇದನ್ನ ಕೇಳಬಾರ್ದಾಗಿತ್ತು, ಏನನ್ನ ಮಾಡಬಾರ್ದಾಗಿತ್ತು, ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ವಿ. ಕೇಳಬಾರ್ದಾಗಿತ್ತು, ಕೇಳ್ದ, ಬಹಳ ಸಂತೋಷ ಆಯ್ತು, ಹೇಳ್ದ. ಅದಾದ್ಮೇಲೆ 3 ವರ್ಷ ಬಿಟ್ಬಿಟ್ಟು, ದಾಡಿ ಗಿಡಿ ಬಿಟ್ಬಿಟ್ಟು, ನಂತರ ತಲೆ ಮೇಲೆ ಕೈ ಹೊತ್ಕೊಂಡು ಒಳ್ಳೆ ಈ ಕ್ಲೀನರು, ಲಾರಿ ಕ್ಲೀನರ್ ಇರ್ತಾರಲ್ಲ ಆ ಥರ ಬಟ್ಟೆ ಹಾಕ್ಕೊಂಡು ಸ್ಯಾಡ್ ಫೇಸಲ್ಲಿ ಬಂದ. ಗುರುಜಿ, ಸಿಕ್ಕಾಬಟ್ಟೆ ಲಾಸ್ ಆಗ್ಬಿಟ್ಟಿದ್ದೀನಿ, ನನಗೆ ಕ್ಷಮಿಸ್ಬಿಡಿ ಗುರುಜಿ, ಹೇಗಾದ್ರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ. ಹೌದೇನೆ, ಏನಾಯ್ತು? 3 ವರ್ಷದ ಹಿಂದೆ ನೀನು 13 ಸಲ ಕಾಲ್ ಮಾಡಿದ ಅಷ್ಟೇ ನನಗೆ ನೆನಪು, ಅದಾದ್ಮೇಲೆ ಇವತ್ತೇ ಬಂದಿರೋದು ನಿನಗೆ, ಏನಾಯ್ತು? ನಾನು ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಬಿಟ್ಟಿದ್ದೆ, ಸುಮಾರು ಒಂದು 30 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟಿದ್ದೆ, ಎಲ್ಲ ಲಾಸ್ ಆಗೋಯ್ತು ಗುರುಜಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನ್ನನ್ನು ಹೇಗಾದ್ರೂ ಮಾಡಿ ಮೇಲ್ ತನ್ನಿ. ಅಂದ್ರೆ ಅಂಡರ್ವೇರು ಒಂದು 100 ರೂಪಾಯಿನೋ 200 ರೂಪಾಯಿನೋ ಇರಬಹುದು, ಅದಕ್ಕೆ 13 ಸಲ ಕರೆ ಮಾಡ್ದ. ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಕರೆ ಮಾಡ್ಲಿಲ್ಲ, ಯಾರ ಹತ್ರನೋ ಸಾಲ ಇಸ್ಕೊಂಬಂದ ಅದಕ್ಕೆ ಕರೆ ಮಾಡ್ಲಿಲ್ಲ, ಯಾರ್ದೋ ಒಡವೆ ತಗೊಂಡೋಗಿ ಸೇಟು ಅಂಗಡಿಲಿ ಇಟ್ಬಿಟ್ಟು ದುಡ್ಡು ತಗೊಂಬಂದ ಅದಕ್ಕೆ ಕರೆ ಮಾಡ್ಲಿಲ್ಲ. ಅಂದ್ರೆ ಏನನ್ನ ಮಾಡಬೇಕು ಗೊತ್ತಿಲ್ಲ, ಏನನ್ನ ಮಾಡಬಾರದು ಅದು ಚೆನ್ನಾಗಿ ಗೊತ್ತು, ಏನನ್ನ ಮಾಡಬಾರದು ಅದು ಚೆನ್ನಾಗಿ ಗೊತ್ತು, ಯಾವ ರೀತಿ ಮೈನಸ್ ಅಲ್ಲಿ ಚೆನ್ನಾಗಿ ಗೊತ್ತು. ಈ ರೀತಿ ಮೂರ್ಖರು, ದಡ್ರು, ಶತಮೂರ್ಖರು, ಅಜ್ಞಾನಿಗಳು ಸಮಾಜದ ತುಂಬಾ ಸಾಕಷ್ಟು ಜನ ಇದ್ದಾರೆ. ಅವನಿಗೆ ಅಂಡರ್ವೇರ್ ತಗೊಳ್ಳೋದಕ್ಕೆ 13 ಸಲ ಫೋನ್ ಮಾಡಬೇಕು, ಕೇಳಬೇಕು, ಅವ್ರು ಹೇಳೋವರೆಗೂ ನಾನು ತಗೊಳ್ಳೋದಿಲ್ಲ, ಅಲ್ಲೇ ಅಂಗಡಿ ಹತ್ರನೇ ಇರ್ತೀನಿ ಅಂತ ಅಷ್ಟು ಬುದ್ಧಿವಂತಿಕೆ ಇರೋನು. ಅವನು ಏನು ಬಿಸ್ನೆಸ್ ಮಾಡ್ತಾವನೆ, ಹೇಗೆ ಮಾಡಬೇಕು, ಸಾಲ ತಗೊಳ್ಳ ಬೇಡವಾ, ಇನ್ನೊಬ್ರು ಒಡವೆ ಈಸ್ಕೊಂಡು, ತನ್ನ ಒಡವೆನಲ್ಲ ಬೇರೆ ಯಾರ್ದೋ ಒಡವೆ ಈಸ್ಕೊಂಡು ತಗೊಂಡು ಬಂದು ಮುತ್ತೂಟ್ ಫೈನಾನ್ಸ್ ಅಲ್ಲ ಅದು ಯಾವುದೋ ಸೇಟು ಅಂಗಡಿಲಿ ಇಟ್ಬಿಟ್ಟು ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ಕಳ್ಕೊಂಡು 0 ಆದ್ಮೇಲೆ ಬಂದು ಕೇಳ್ತಾವನೆ ನನಗೆ ಕಾಪಾಡಿ ಅಂತ. ಸೊ ಇವನಿಗೆ ಏನನ್ನ ಮಾಡ್ಬೇಕು ಗೊತ್ತಿಲ್ಲ, ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಇದು ಏನನ್ನ ಮಾಡಬೇಕು, ಏನ್ ಮಾಡಬಾರದು, ಹೇಗ್ ಮಾಡ್ಬೇಕು 3 ಗೊತ್ತಿಲ್ಲ. ಗೊತ್ತು, ಅದನ್ನ ತಗೊಂಡು ಇಲ್ಲ ಹಾಕೋದು, ಇದನ್ನ ತಗೊಂಡು ಅಲ್ಲ ಹಾಕೋದು, ಅದನ್ನ ತಗೊಂಡು ಇಲ್ಲ ಹಾಕೋದು.